ಆತ್ಮೀಯ ವೀಕ್ಷಕರೇ, ನನ್ನ ಬಂಧುಗಳೇ, ನನ್ನ ಹೆಸರು ಚೇತನ್. ನಾನು ಅಮೇರಿಕಾಗೆ 20 ವರ್ಷಗಳು 2002 21 ವರ್ಷಗಳ ಹಿಂದೆ ನಾನು ಅಮೇರಿಕಾಗೆ ಬಂದೆ. I embarked upon a journey of my own in America. I would clearly say none or nobody of the Indians living here have treaded my path. ಏನು ನನ್ನ ಪಾತ್ರ? ಇದು ಹಿಸ್ಟ್ರಿ ಈಸ್ ಮೈ ಫ್ಯಾಸಿನೇಷನ್. ಆರ್ಟ್ ಈಸ್ ಮೈ ಅಡೋರೇಷನ್. astronomy is my attraction. ಹೀಗೆ ನನಗೆ ಯಾವುದೇ ಬೌಂಡ್ರಿಗಳಿಲ್ಲ ಸಬ್ಜೆಕ್ಟ್ಗಳಲ್ಲಿ. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ, ನಂದು ಒನ್ ಆಫ್ ಮೈ ಪ್ಯಾಷನ್ historical artifacts, historical memorabilia, historical documents, historical autographs. ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನಾನು ಈ ಒಂದು ಯೂಟ್ಯೂಬ್ ಪವರ್ ಏನಿದೆ ಅದನ್ನು ಬಳಸಿ ನಿಮ್ಗಳ ಜೊತೆ ಸಂಪರ್ಕ ಸಾಧಿಸಿ ಈ ಸೀರೀಸು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೆ. ಮೊದಲಿಗೆ ನಾನು ನಿನ್ನೆ ನಡೆದ ಒಂದು ಆಕ್ಷನ್ ಬಗ್ಗೆ ನಿಮಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆಲ್ಲ ಫ್ಲೋರೆನ್ಸ್ ನೈಟಿಂಗೇಲ್ ಯಾರು ಅಂತ ಗೊತ್ತಿರಬಹುದು. ಗೊತ್ತಿಲ್ಲದೆ ಇರೋರಿಗೆ ಫ್ಲೋರೆನ್ಸ್ ನೈಟಿಂಗೇಲ್ ಅರೌಂಡ್ 1850s to 1880s and 1890s 1840s ಇಂದ ಅಂತ ತಗೋಬೋದು ನೀವು. ಸೊ ಆಕೆ ಒಬ್ಬಳು ನರ್ಸ್ ಬೈ ಪ್ರೊಫೆಷನ್. ಅವಳು ಮೂಲತಃ ಇಂಗ್ಲೆಂಡ್ನವಳು. ಅವಳು ನೋಬಲ್ ಸರ್ವಿಸ್ ಮಾಡಿದ್ದಕ್ಕೆ ಖ್ಯಾತಿ ಪಡಿತಾಳೆ ಆ ಫೀಲ್ಡಲ್ಲಿ. ಹೇಗೆ ಅಂದರೆ, ಅವಳು ಎಲ್ಲಿ ಯುದ್ಧ ನಡೆಯುತ್ತೆ ಅಲ್ಲಿ ಅವಳು ವೂಂಡೆಡ್ ಸೋಲ್ಜರ್ಸ್ಗೆ ಶುಶ್ರೂಷೆ ಮಾಡ್ತಾ, ಅದು ಬೆಳಗ್ಗೆ ಹೊತ್ತಿರ್ಬೋದು, ರಾತ್ರಿ ಹೊತ್ತಿರ್ಬೋದು, ಹಗಲು ರಾತ್ರಿ ಅಂತ ಭಾವಿಸ್ದೆ ಲೆಕ್ಕಿಸ್ದೆ ಅವಳು ತನ್ನ ಕೆಲಸ ಮಾಡ್ತಾಳೆ, ಸೇವೆ ಸಲ್ಲಿಸ್ತಾಳೆ. ಅವಳನ್ನ ಮಾಡರ್ನ್ ನರ್ಸಿಂಗ್ ಪಿತಾಮಹ ಅಂತ ಕರೀತಾರೆ.
ಅವಳು ತುಂಬ ಒಳ್ಳೆ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾಳೆ ನರ್ಸಿಂಗಿಗೆ. ಅವಳು ಈ ರೆಡ್ ಕ್ರಾಸ್ ಸೊಸೈಟಿಗೆ ಎಲ್ಲ ಕೆಲಸ ಮಾಡಿದ್ಲು. ಸೊ ಅವಳು ಒಂದು ರೀತಿ ಈ ಭಾವನಾತ್ಮಕವಾಗಿ ಅವಳು ತನ್ನ ಕೆಲಸದಲ್ಲಿ ತೊಡಗಿದ್ಲು, ತನ್ನ ಸೇವೆನ ಅಪಾರವಾಗಿ ಸಲ್ಲಿಸಿದ್ಲು. ಎಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಕಥೆಯಾಗಿ ಉಳಿದ್ಲು. ಅಂಥ ಮಹಾ ವ್ಯಕ್ತಿ ಆದ ಆಕೆ ಅವಳ ತಲೆ ಕೂದಲು ನಿನ್ನೆ ದಿನ ಲೇಬರ್ನಲ್ಲಿ ಟೆನೆಟ್ಸ್ ಆಕ್ಷನ್, ಲೇಬರ್ನಿರೋದು ಇಂಗ್ಲೆಂಡಲ್ಲಿ, ಆಕ್ಷನ್ ನಡೆದಿದ್ದು ಟೆನೆಟ್ಸ್ ಆಕ್ಷನಲ್ಲಿ. ನಾನಿರೋದು ಅಮೇರಿಕಾದಲ್ಲಿ. ನಾನು ಆ ಆಕ್ಷನಲ್ಲಿ ಪಾಲ್ಗೊಂಡೆ. ನಾನು ಆಕ್ಷನ್ಗೆ 2400 ಪೌಂಡ್ಸ್ ಬಿಡ್ ಇಟ್ಟಿದ್ದೆ, ಮಾಡಿದ್ದೆ. ಅದು ಮಧ್ಯರಾತ್ರಿ 1:30 ಶುರುವಾಗಿ 5:30 ಅಷ್ಟರಲ್ಲಿ ನನ್ನ ಲಾಟ್ ನಂಬರ್ 241 ಬರೋದಿತ್ತು. ಆವಾಗ ನಾವು ನಿದ್ರೆ ಮಾಡಿರ್ತೀವಿ. ಅದರಿಂದ ಲೈವ್ ಆಕ್ಷನ್ನಲ್ಲಿ ಬಿಡ್ ಮಾಡೋದಕ್ಕೆ ತೊಡಕಾಯಿತು. ಲೈವ್ ಆಕ್ಷನ್ ಅಂದರೆ ಏನು ಅಂತ ನಿಮಗೆ ಹೇಳ್ತೀನಿ ಮುಂದಕ್ಕೆ. ಲೈವ್ ಆಕ್ಷನ್ ಅಂತ ಅಂದರೆ, ಈಗ ನೋಡಿ, ಒಬ್ಬರು ಹತ್ರ ಒಂದು ಪದಾರ್ಥ ಇದೆ ಅಂತ ಇಟ್ಕೊಳ್ಳಿ. ಅದು ಬೆಲೆ ಬಾಳೋ ಪದಾರ್ಥ ಆಗಿರುತ್ತೆ. ಅಂಥ ಪದಾರ್ಥಗಳನ್ನೇ ಆಕ್ಷನ್ಗೆ ತಗೊಂಡು ಆಕ್ಷನ್ನಲ್ಲಿ ಅದನ್ನು ಲಿಸ್ಟ್ ಮಾಡಿಸೋದು. ಅಂಥ ಪದಾರ್ಥ ಆಕ್ಷನ್ಗೆ ಕೊಟ್ಟಾಗ ಆಕ್ಷನ್ ಹೌಸ್ ಕಂಡಕ್ಟ್ ಮಾಡೋರಿಗೆ ಆಕ್ಷನ್ ಹೌಸ್ ಅಂತ ಹೇಳ್ತಾರೆ. ಆಕ್ಷನ್ ಹೌಸ್ ಅವ್ರಿಗೆ ಅವ್ರ ಸೆಟ್ ಆಫ್ ರೂಲ್ಸ್ ಇಟ್ಟಿರ್ತಾರೆ. ಅದೆಲ್ಲ ಇನ್ನೂ ಕೂಲಂಕುಷವಾಗಿ, ಅದನ್ನು ಇನ್ನೂ ದೀರ್ಘವಾಗಿ ಮುಂದಿನ ಇದರಲ್ಲಿ ಎಪಿಸೋಡ್ಗಳಲ್ಲಿ ಅದನ್ನೆಲ್ಲ ಹೇಳ್ತಾ ಹೋಗ್ಬೋದು. ಈಗ ಲೈವ್ ಆಕ್ಷನ್ ಏನಪ್ಪ ಅಂತ ಅಂದರೆ, ಈ ಬಿಡ್ಡಿಂಗು ನಡೆಯುತ್ತೆ, ಅದು ಇಂಟರ್ನೆಟ್ ಮುಖಾಂತರ ನಡೆಯುತ್ತೆ. ಇಂಟರ್ನೆಟ್ಟಲ್ಲಿ ಅದನ್ನು ಕನೆಕ್ಟ್ ಮಾಡಿರ್ತಾರೆ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಸ್ ಮುಖಾಂತರ. ಆಕ್ಷನ್ ಅಲ್ಲಿ ರನ್ ಆಗಂಗೆ ಮಾಡಿರ್ತಾರೆ. ಅದು ಬಿಟ್ಟರೆ ಈ ಆಕ್ಷನ್ ಕಂಪನಿಯಲ್ಲಿರುತ್ತೆ, ಅಲ್ಲಿ ಅವರು ಆಕ್ಷನ್ ಫ್ಲೋರಲ್ಲಿ ಲೈವ್ ಆಗಿ ಜನರನ್ನ, ಅಲ್ಲಿ ಇರೋ ಜನಗಳು ಯಾರ್ಯಾರು ಆಕಾಂಕ್ಷಿಗಳು ಇರ್ತಾರೆ ಅವರೆಲ್ಲ ಅಲ್ಲಿ ಬಂದು ನೆರೆದಿರ್ತಾರೆ, ಸೇರಿರ್ತಾರೆ. ಅವ್ರಿಗೆಲ್ಲ ಒಂದೊಂದು ಬಿಡ್ಡಿಂಗ್ ನಂಬರ್ ಕೊಟ್ಟು, ಒಂದು ಪ್ಯಾಡ್ ಕೊಟ್ಟು, ಆ ನಂಬರು ಅದು ಕಾಲ್ ಮಾಡಿದಾಗ ನಂಬರ್ ತೆಗೆದು ಅವರು ನಂದಿಷ್ಟು ಬಿಡ್ಡು ಅಂತ ಹೇಳೋದು, ಅದನ್ನೇ ಲೈವ್ ಆಕ್ಷನ್. ಆ ಲೈವ್ ಆಕ್ಷನ್ ನಡೆಯೋ ಜಾಗಕ್ಕೆ ಫ್ಲೋರ್ ಅಂತ ಕರೀತಾರೆ. ದಿಸ್ ಈಸ್ ಆಲ್ ದ ಮ್ಯಾಟರ್ ರಿಗಾರ್ಡಿಂಗ್ ಲೈವ್ ಆಕ್ಷನ್. ಈಗ ನಾನು ಆಗಲೇ ಹೇಳಿದ ಹಾಗೆ ಇದನ್ನು ಇಂಟರ್ನೆಟ್ಟು ಮುಖಾಂತರ ಕೂಡ ದೂರ ದೂರ ದೇಶಗಳಲ್ಲಿರೋರು ಎಲ್ಲೇ ಇದ್ರೂ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಸಲ್ಲಿ ರಿಜಿಸ್ಟರ್ ಆಗಿ ಅದ್ರ ಮುಖಾಂತರ ಲೈವ್ ಬಿಡ್ಡಿಂಗಲ್ಲಿ ಮನೆಯಿಂದ, ಆಫೀಸಿಂದ, ಎಲ್ಲಿಂದ ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಆ ಥರ ಪಾರ್ಟಿಸಿಪೇಟ್ ಮಾಡೋವಾಗ ನಾನು 2400 ಪೌಂಡ್ಸ್ ಇಟ್ಟಿದ್ದೆ. ಅಂದರೆ ಅದು ಸರಿಸುಮಾರು $3000. ಇಂಡಿಯನ್ ಕರೆನ್ಸಿಲಿ $3000 ಅಂತ ಅಂದರೆ ಸುಮಾರು ಒಂದು 2.5 ಲಕ್ಷ ರೂಪಾಯಿಗಳು ಅಪ್ರಾಕ್ಸಿಮೇಟ್ಲಿ.
ಸೊ ಅದೇನಾಯಿತು ಅಂತ ಅಂದರೆ ಬೆಳಗ್ಗೆ ರಾತ್ರಿ ಒಂದು 5:30 ಇದ್ದಿದ್ದರಿಂದ ಪಾರ್ಟಿಸಿಪೇಟ್ ಮಾಡೋಕ್ಕಾಗದೇ ಇದ್ದಿದ್ದರಿಂದ ಅಲ್ಲಿ ಲೈವ್ ಬಿಡ್ಡಿಂಗು ಫ್ಲೋರಲ್ಲಿ ನಡೆದಿದ್ದರಿಂದ ಮತ್ತು ಇನ್ನಿತರೆ ವ್ಯಕ್ತಿಗಳು ಯಾರು ಎಚ್ಚರವಾಗಿರ್ತಾರೆ ಎಲ್ಲೆಲ್ಲಿಂದ ಬಿಡ್ ಮಾಡ್ತಾರೆ ಅವರೆಲ್ಲ ಬಿಡ್ ಮಾಡಿ ಅದು 2800 ಪೌಂಡ್ಸ್ಗೆ ಎಂಡ್ ಅಪ್ ಆಯಿತು ಆಕ್ಷನ್. ಈಗ 2800 ಪೌಂಡ್ಸ್ ಅಂತಂದರೆ $3,630 ಆಗುತ್ತೆ. ಅಂದರೆ ಅರ್ಥ ಒಂದ್ಸಗೆ ಇನ್ನು ಇಂಡಿಯನ್ ಕರೆನ್ಸಿಲಿ ಒಂದು 3 ಲಕ್ಷ ರೂಪಾಯಿ ಆಗುತ್ತೆ. ಸೊ ಇವೆಂಚುಲಿ ಏನಂದರೆ ಅಷ್ಟಕ್ಕೆ ಮಾತ್ರ ಇದು ಪೇ ಮಾಡಬೇಕಾಗಿರೋ ಅಮೌಂಟ್ ಅಷ್ಟು ಮಾತ್ರ ಅಲ್ಲ, ಅದ್ರ ಮೇಲೆ ಬೈಯರ್ಸ್ ಪ್ರೀಮಿಯಮ್ ಅಂತ ಇರುತ್ತೆ. ದಿಸ್ ಅಮೌಂಟ್ ಗೋಸ್ ಟು ದ ಕಂಡಕ್ಟಿಂಗ್ ಆಕ್ಷನ್ ಹೌಸ್. ಅವರು ಆಕ್ಷನ್ ನಡೆಸಿದ್ದಕ್ಕಾಗಿ ಆಕ್ಷನ್ ಹೌಸ್ ಅವರು ಆ ಲಾಭ ಪಡ್ಕೋತಾರೆ. ಆ ಬೈಯರ್ಸ್ ಪ್ರೀಮಿಯಮ್ನ ಕಟ್ಟಬೇಕಾಗತ್ತೆ ಯಾರು ಬೈಯರು. ಸೊ ಅದು ಬಂದುಬಿಟ್ಟು ಅಬೌಟ್ 25% ಆಫ್ ದ ಬಿಡ್ ಅಮೌಂಟ್. ಸೊ ಒನ್ಸಗೇನು ಅದು ಬಂದುಬಿಟ್ಟು +1,000 ಪೌಂಡು ಅಂದರೆ ಎಷ್ಟಾಯ್ತು ಅಲ್ಲಿಗೆ 2,800 + 1,000 ಪೌಂಡ್ಸು 3,800 ಪೌಂಡ್ಸ್ ಆಯಿತು. ಈವೆಂಚುಯಲ್ ಆಗಿ $5,000 ಅಂದರೆ ಸರಿ ಸುಮಾರು ಅಪ್ರಾಕ್ಸಿಮೇಟ್ಲಿ ಒಂದು 3.25 ಲಕ್ಷ ರೂಪಾಯಿ ಯಾರಿಗೆ ಈ ಫ್ಲೋರೆನ್ಸ್ ನೈಟಿಂಗೇಲ್ ತಲೆ ಕೂದಲನ್ನು ಗೆಲ್ಲಕ್ಕೆ, ಪಡ್ಕೊಳ್ಳೋಕ್ಕೆ, ಆನಂದಿಸೋಕ್ಕೆ. ಈಗ ನೀವೆಲ್ಲ ಯೋಚನೆ ಮಾಡಬೇಕಾಗಿರೋದು, ಫ್ಲೋರೆನ್ಸ್ ನೈಟಿಂಗೇಲು ಹುಟ್ಟಿದ್ದು 1820, ಅವಳು ಸತ್ತಿದ್ದು 1910. ಅಷ್ಟು ಹಳೆ ಕಾಲ, 1883 ಈ ಕೂದಲು. ಅಂಥ ಕೂದಲು ಅವತ್ತಿಂದ ಇವತ್ತವರೆಗೂ ಉಳಿದಿದೆ ಅಂತ ಅಂದರೆ ಅವಳದು ಅವ್ರ ಫ್ಯಾಮಿಲಿಯಿಂದ ಬಂದಿದ್ದು ಈ ತಲೆ ಕೂದಲು. ಅವ್ರ ಫ್ಯಾಮಿಲಿಲಿ ಇತ್ತು, ಅವಳ ಸಿಸ್ಟರ್ ಹತ್ರ ಇತ್ತು, ಅವಳ ಸಿಸ್ಟರ್ ಹಸ್ಬೆಂಡ್ ಅದನ್ನು ಇಟ್ಕೊಂಡಿದ್ದು ಲಾಸ್ಟ್ ಟೈಮ್. ಹಂಗೆ ಡಿಸೆಂಡೆಂಟ್ಸಿಂದ ಬಂದು ಅದು ಆಲ್ಮೋಸ್ಟ್ ನನ್ನ ಕೈವಶ ಆಗಿತ್ತು. ಬಟ್ ಆಗಲಿಲ್ಲ, ಇನ್ಯಾರೋ ಪಡೆದ್ರು. ಹೀಗೆ ಫ್ಲೋರೆನ್ಸ್ ನೈಟಿಂಗೇಲು ಅವ್ರ ಕೈಯಲ್ಲಿ ಉಳಿದಿರುತ್ತೆ. ಅವ್ರ ಕೈಯಲ್ಲಿ ಇಟ್ಕೊಂಡು ನೋಡ್ಬೋದು ಎಲ್ಲಿಂದ ಎಲ್ಲಿಗೆ, ಯಾವ ಯುಗ ಅದು ಫ್ಲೋರೆನ್ಸ್ ನೈಟಿಂಗೇಲ್ ಬದುಕಿದ್ದು. ನಾವಿರೋದು ಯಾವ ಯುಗ, ಏನಿದು ಮಹತ್ವ, ಎಂಥ ಹಿಸ್ಟ್ರಿ. ಅಂಥ ಹಿಸ್ಟ್ರಿ ಇವತ್ತಿನ ದಿನ ಕೈಯಲ್ಲಿ ಹಿಡಿಬೋದು. ಇದು ಪವರ್ ಆಫ್ ಹಿಸ್ಟ್ರಿ, ಇದು ಪವರ್ ಆಫ್ ವೆಸ್ಟರ್ನ್ ವರ್ಲ್ಡ್ ಆಕ್ಷನ್ಸ್. ಮತ್ತು ಅಲ್ಲಿ ಹಿಸ್ಟ್ರಿ ಕಾಪಾಡೋ ರೀತಿ ಮತ್ತು ಅದನ್ನು ಮಾರಾಟ ಮಾಡೋ ರೀತಿ, ವರ್ಗಾವಣೆ ಮಾಡೋ ರೀತಿ. ಇಲ್ಲಿಗೆ ಫ್ಲೋರೆನ್ಸ್ ನೈಟಿಂಗೇಲ್ ಹಾಗೂ ಅವಳ ಲಾಕ್ ಆಫ್ ಹೇರ್ ಹಿಸ್ಟ್ರಿ ಮತ್ತು ಅದರ ಆಕ್ಷನ್ ವಿವರ ಇಲ್ಲಿಗೆ ಮುಕ್ತಾಯವಾಯಿತು. ಇಂಥ ಕುತೂಹಲಕಾರಿ, ಕೌತುಕವಾದ, ವಿಶೇಷವಾದ, ಜಗತ್ತಿನ ಮಹಾಗಣ್ಯ ವ್ಯಕ್ತಿಗಳು ಮತ್ತು ಇತಿಹಾಸ ಮಹಾಪುರುಷರುಗಳು, ರಾಜ ಇರ್ಬೋದು, ರಾಣಿ ಇರ್ಬೋದು, ಅಥವಾ ದೇಶದ ಅಧ್ಯಕ್ಷರುಗಳಿರ್ಬೋದು, ಯಾರಾದರೂ ಇರ್ಬೋದು, ಇಂಥ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಮುಂದಿನ ಭಾಗಗಳಲ್ಲಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಕೇಳ್ತಾ, ದಿಸ್ ಈಸ್ ಚೇತನ್ ಬ್ಯಾಂಗ್ಳೂರ್ ರಾಮಚಂದ್ರ, ಚೇತನ್ PR signing off. Bye.